ಸರ್ವಿಸಿಗೆ ಓಡೋಣ, ಸರ್ವಿಸಿಗೆ. ಬೆಂಗಳೂರು, ಐ ಆಮ್ ಕಮಿಂಗ್. ಇಫ್ ರೈಡರ್ ವಾಸ್ ನಾಟ್ ದೇರ್, ದಿಸ್ ಕುಡ್ ಹ್ಯಾವ್ ನಾಟ್ ಕಮ್. ಬ್ರೋ, ನಿಮ್ಮ ಅಭಿಪ್ರಾಯ? ಆಲ್ರೆಡಿ ಡಿಸ್ಪ್ಲೇ ಚೇಂಜ್ ಮಾಡೋರೆ, ನೆಕ್ಸ್ಟ್ ಗಾಡಿ ಚೇಂಜ್ ಮಾಡ್ಕೊಡ್ತಾರೆ ಅಂತ ನೋಡ್ಬೇಕು. ಮಿನಿಮಮ್ ಅಲ್ಲಿದೆ, ಇಲ್ಲಿ ಮಿನಿ ಇದೆ, ಇಲ್ಲಿ ಮ್ಯಾಕ್ಸಿಗೆ ಬರ್ಬೇಕು. ನಮ್ಮ ದುರ್ಗದ ಟೆಂಪ್ರೇಚರಿಗೆ ಏನೂ ಇರಲ್ಲ. ಇಂದ ಏನು ರೆಕಮೆಂಡ್ ಮಾಡ್ತಾರೆ ಅದನ್ನೇ ಹಾಕಬೇಕು. ಬೇರೆ ಆಯಿಲ್ ಫಿಲ್ಟ್ರು, ಬೇರೆ ಏರ್ ಫಿಲ್ಟ್ರು, ಬೇರೆ ಆಯಿಲ್ ಏನಾರು ಹಾಕಿದ್ರೆ. ಹಾಂ, ಮೇಜರ್ ನಿಮಗೆ ಫಸ್ಟ್ ಸರ್ವಿಸಲ್ಲಿ ಏನೇನು ಮಾಡ್ತೀರಾ? ಫಸ್ಟ್ ಸರ್ವಿಸಲ್ಲಿ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ ನಾಳೆ ಬಂದುಬಿಟ್ಟು 5:30 ಆಗಿದೆ. ಗಾಡಿನ ಸರ್ವಿಸಿಗೆ ತಗೊಂಡೋಗೋ ಟೈಮು. ಆರಾಮಪ್ಪ ಇದೆ ಗಾಡಿ. ಸೊ ಇವಾಗ ಫ್ಯೂಲ್ ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸಿ ಫಿಲಪ್ ಮಾಡಿಸ್ಕೊಂಡು ಬಿಟ್ಬಿಡೋಣ ದುರ್ಗನ. ಸಾರಿ ಗೈಸ್, ಮೋರ್ ದೆನ್ 20 ಡೇಸ್ ಆಯಿತು ಅನ್ಕೊತೀನಿ. 15-20 ಡೇಸ್ ಆಯಿತು ಬ್ಲಾಗ್ಸ್ ಬಿಟ್ಟಿಲ್ಲ. ಸೊ ಈ ಟೈಮಿಗೋಸ್ಕರ ನಾನು ಭಾಳ ಕಾಯ್ತಾ ಇದ್ದೆ. ಸರ್ವಿಸ್ ಆಗ್ಬಿಡ್ಲಿ, ಸರ್ವಿಸ್ ಆದಮೇಲೆ ಬ್ಲಾಗ್ಸು ಕೊಡೋಣ. ಲೈಟಾಗಿ ಮಳೆ ಹನಿ ಬೇರೆ ಬೀಳ್ತಾ ಇದೆ. ಸೊ ನಾವು ಫುಲ್ಲಿ ಕಂಪ್ಲೀಟ್ ವಾಟರ್ ರೆಸಿಸ್ಟೆಂಟ್ ಆಗಿದ್ದೀವಿ. ಸೊ ನೋ ವರೀಸ್. ಗ್ಲೌಸ್ ಕೂಡ ವಾಟರ್ ಪ್ರೂಫೇ. ನಿಮಗೆ ಡೈರೆಕ್ಟ್ ನಾನು ಫ್ಯೂಲ್ ಅಪ್ ಹತ್ರ ಸಿಗ್ತೀನಿ. ದೇವರೇ ತಂದೆ ಕಾಪಾಡಪ್ಪ, ಹುಷಾರಾಗಿ ಹೋಗ್ಬರ್ತೀನಿ ಕಣಪ್ಪ. ಫುಲ್ ಮಾಡ್ಬಿಡ್ರಿ. ಇದು 5:23 ಆಯ್ತಣ್ಣ. 2000 years later. ನೀವು ಪಾಸ್ಟ್ ಎಲ್ಲ ಫ್ಯೂಲ್ ಅಪ್ ಎಲ್ಲ ನೋಡಿದ್ರಿ. ಅಲ್ಲಿಂದ ನೋಡಿದ್ರಲ್ಲ ನೀವು, ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆದ ತಕ್ಷಣ ಸ್ಟಿಲ್ ಹಿರಿಯೂರು ಟೋಲ್ವರೆಗೂ ಕಂಟಿನ್ಯೂಸ್ ಮಳೆ ಬಂದೇ ಬಂತು. ಇಲ್ಲಿ ಇಲ್ಲ ಮಳೆ, ಅದಕ್ಕೆ ಸೈಡಿಗೆ ಹಾಕ್ಕೊಂಡೆ ಗಾಡಿನ. ಇಲ್ಲಿಂದ ಕ್ಯಾಮ್ರಾ ಬಿಚ್ಚಿಟ್ಟಿದ್ದೆ, ಮತ್ತು ಯಾಕೆ ಬೇಕು ಅಂತಂತೇಳಿ. ಸ್ವಲ್ಪತ್ತಿಗೆ ಗುರು 15 ನಿಮಿಷಕ್ಕೆ ಫುಲ್ಲು ಕೆಸರೆ ಆಗೋಗ್ಬಿಡೈತೆ. ಇಲ್ಲಿ ನೋಡ್ರಿ, ಫುಲ್ಲು ಫಾಗ್ ಥರ ನೀರೆಲ್ಲ ನಿಂತ್ಕೊಂಡ್ಬಿಟ್ಟೈತೆ. ಅಂದರೆ ನಾವು ಸ್ವಲ್ಪ ವಾಟರ್ ರೆಸಿಸ್ಟೆಂಟ್ ಇದ್ದೀವಲ್ಲ, ಸೊ ಹಂಗಾಗಿ ನಮಗೇನು ಅಂತ ಹೇಳೋ ಅಂತ ಏನು ಸಮಸ್ಯೆ ಏನಿಲ್ಲ. ಸೊ ಆಲೇ 25 ಕಿಲೋಮೀಟ್ರ್ ಅಲ್ಲೇ ಕವರ್ ಮಾಡಿದ್ದೀನಿ. ಸೊ ಇಲ್ಲಿಂದ ಮತ್ತೆ ಓಡೋಣ, ಸರ್ವಿಸಿಗೆ ಓಡೋಣ, ಸರ್ವಿಸಿಗೆ. ಬರ್ತಾ ಇರೋದು ಮಜಾ. ಇವಾಗಲ್ಲ, ಇವಾಗ ನಮ್ಮ ಲಿಮಿಟಲ್ಲೇ ಹೋಗ್ತಾ ಇದ್ದೀನಿ. ಯಾಕಂದರೆ ಸರ್ವಿಸ್ ಆಗೋವರೆಗೂ 100 ಮೇಲೆ ಹೋಗ್ಬಾರ್ದು. ನಾವು ಮಿಸ್ ಆಗೋವತ್ತು 137, 130 ಕ್ರಾಸ್ ಮಾಡಿಬಿಟ್ಟಿದ್ದೀವಿ ತರ್ಬೇಕಾರೆ. ಅವತ್ತೇ ಲಾಸ್ಟು. ಈಗ ನಾನು 108, 110, 110, 100 ಕ್ರೂಸ್ ಮಾಡ್ತಾಯಿದ್ದೀನಿ. 5200 RPMಗೆ ಇಲ್ಲಿ ಬ್ಲಿಂಕ್ ಆಗ್ತಿದೆ ನೋಡಿ ಹತ್ತತ್ರ. ಅದಕ್ಕೆ 110 ಒಳಗೆ ಅರ್ಧ 1 ಅವರ್ ಲೇಟ್ ಆಗಿದೆ. ಏನೂ ಮಾಡೋಕ್ಕೆ ಬರಲ್ಲ ಡ್ಯೂ ಟು ಮಳೆ. ನಿಧಾನಕ್ಕೆ ಹೋದ್ರೆ ಏನೂ ಸಮಸ್ಯೆ ಇಲ್ಲ. 9 ಗಂಟೆ 9:30 ರೀಚ್ ಆಗ್ತೀನಿ. ಇಲ್ಲಿಂದ 3 hours ಲೆಕ್ಕ ಇಟ್ಕೊಂಡ್ರು. ಸಿರಾ ಹತ್ರ ಇದ್ದೀನಿ. ಗಾಡಿ ನೋಡಿ, ಮಳೆ ಬಂದಿದ್ದಕ್ಕೆ ಬ್ಯಾಗು ನೋಡ್ಕೊಂಡೇ ಇರಲಿಲ್ಲ. ಕೆಸರು ಒಳ್ಳೆ ಸರಿಯಾಗಿ ಸಿಡಿತದ ಗುರು. ಟೇಲ್ ಟೇಡಿನೂ ಅಷ್ಟೇನು ಸಿಡಿದಿಲ್ಲ. ಇಲ್ಲೂ ಎಲ್ಲ ಐತೆ, ಪಿಕ್ಚರ್ ಬಿಡ್ತೈತೆ. ಮುಂದೇನೂ ಅಂಥದ್ದೇನಿಲ್ಲ. ಮೆಟಲ್ ಇತ್ತು, ಗ್ಲೌಸ್ ಇಲ್ಲಿ ಇತ್ತು, ಬ್ಯಾಗ್, ವಾಟರ್ ಬಾಟ್ಲು ಅಂತ ತಗೊಂಡೆ. ಇವಾಗ ತಗೊಂಡು ಇಲ್ಲಿಂದ ಟೀ ಕುಡಿದು ನಮ್ಮ ಜಾಗಕ್ಕೆ ಕಳಿಸ್ಕೊಳೋಣ. ಸಿಗೋಣ ಆಮೇಲೆ. ಕ್ಯಾಸಂದ್ರಲ್ಲಿ ಇಡ್ಲಿ ತಿಂದು ಹೋಗ್ಬಿಡೋಣ. ಬೆಂಗಳೂರು, ಐ ಆಮ್ ಕಮಿಂಗ್. ಸೊ ಇವಾಗ ತುಮಕೂರು ಕ್ಯಾಟ್ಸಂದ್ರ ಹತ್ರ ಟಿಫನ್ ಆಯಿತು. ಸುಮ್ಮನೆ ಅಲ್ಲಿ ಒಳ ಹೋಗಿ ವ್ಲಾಗ್ ಮಾಡಲಿಲ್ಲ, ಯಾಕೆ ಬೇಕು. ಒಬ್ಬನೇ ಬೇರೆ ಇದ್ನಲ್ಲ, ಅಕ್ಕಪಕ್ಕ ಕೂತ್ಕೊಂಬೇಕು. 11 ಪರ್ಸನ್ಸ್ ಇರ್ತಾರೆ, ಅವ್ರು ಮುಖ ಸೂಟು ಮಾಡ್ಕೊಳ್ಳೋದವೆಲ್ಲ ಬೇಡ ಅಂತ. ಅದಕ್ಕೆ ಹೊರ ಬಂದಮೇಲೆ ಗೇರಪ್ಪ ಆಗ್ಬೇಕಾರೆ ಹೇಳೋಣ, ನಿಮಗೆ ತಿಳಿಸೋಣ ಅಂತ ಸುಮ್ಮನಾದೆ ನಾನು. 10 ಕಿಲೋಮೀಟ್ರ್ ಇದೆ ಬೆಂಗಳೂರಿಗೆ. ಎಷ್ಟು ಜನ ಬೈಕ್ಗಳು, ಸ್ಕೂಟಿಗಳು ಎಲ್ಲ ಕಾಣ್ತಿದ್ದಾವೆ ಅಂದರೆ ಕಾರ್ ಕಮ್ಮಿ ಕಾಣ್ತಿದ್ದಾವೆ. ಎಲ್ಲ ಬೈಕು ಸ್ಕೂಟಿ, ಹುಡುಗರಾಗಲಿ ಹುಡುಗಿಯರಾಗಲಿ, ಆಂಟಿ ಆಗಲಿ ಅಂಕಲ್ ಆಗಲಿ, ಎಲ್ಲ ಹೆಲ್ಮೆಟ್ ಹಾಕೋ, ಬ್ಯಾಗ್ ಹಾಕೋ. ಇವರು ಕಮ್ಮಿ ಇಲ್ಲ ಅಂದರು ಪ್ರತಿಯೊಬ್ಬರು ಹುಡುಗ ಹುಡುಗಿ ಆಂಟಿ ಅಂಕಲ್ ಎಲ್ಲರೂ 80 ಮಿನಿಮಮ್ ಸ್ಪೀಡ್ ಅಂದರೆ 80. ಏನಕ್ಕೆ ಅಂದರೆ ಬೆಂಗಳೂರು ರಶ್ಶು, ಟ್ರಾಫಿಕ್ಕು,
ಈ ಟೈಮೇ ರೀಚ್ ಆಗ್ಬೇಕಂತಿರುತ್ತೆ ಅವರಿಗೂ ಪಾಪ. ನೋಡ್ರಿ ಇವನು ಹುಡುಗ ಫುಲ್ಲು ಬ್ಯಾಗ್ನ ತುಂಬಿಕೊಂಡು ಎಲ್ಲ ಹೋಯ್ತಾ ಇದ್ದಾನೆ. ಒಂದು ಕೆಲಸ ಇಲ್ಲಾಂದರೆ ಇದು ಅದು ಆಳ ಮೂಳ. ಇಫ್ ರೈಡರ್ ವಾಸ್ ನಾಟ್ ದೇರ್ ದಿಸ್ ಕುಡ್ ಹ್ಯಾವ್ ನಾಟ್ ಕಮ್. ಸೀದಾ ಶೋರೂಮ್ ಹತ್ರ ಹೋದ್ಮೇಲೆ ಸಿಗ್ತೀನಿ ನಾನು, ಡೈರೆಕ್ಟಾಗಿ ಅಲ್ಲಿಗೆ ಸಿಕ್ಬಿಡ್ತೀನಿ ನಾನು. ಸೊ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಸರ್ವಿಸ್ ಎಲ್ಲ ಗಾಡಿನೇ ಕೆಳಗೆ ಬಿಟ್ಟೆ ಮುಂಚೆನೇ. ಇವಾಗ ನಮ್ಮ ಕೀರ್ತಿಯವರು ಬಂದಿದ್ದಾರೆ. ಲಾಸ್ಟ್ ನಮ್ಮ ಮೋಹನ್ ಜಯಣ್ಣ ಮತ್ತು ಅಂಕಿ ಬಾಕ್ಸಲ್ಲೆಲ್ಲ ಮೋಹನ್ ಬಿ ಸ್ಪೀಕರ್ ಬಾಕ್ಸೆಲ್ಲ ನೋಡಿದಾರಲ್ಲ ಕೀರ್ತಿಯವರು, ಅಪ್ರಿಲೇ ತೊಗೊಂಡ್ರಲ್ಲ, ಅವರು ಬಂದಿದ್ದಾರೆ. ಅದಕ್ಕೆ ಗಾಡಿ ಇಲ್ಲಿದೆ ಹೇಳಿದ್ದಾರೆ. ಒಂದು ಅಂದಾಜಿಗೆ 4,000 ರೂಪಾಯಿ ಹೇಳಿದ್ದಾರೆ. ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಕೀರ್ತಿ ಇವರು ಅಪ್ರಿಲಿಯರ್ ತೊಗೊಂಡಿದ್ರು. ನಾನು ಸ್ಟೋರೀಸು ನೋಡ್ತಿರ್ತೀರ, ಅದರಲ್ಲೆಲ್ಲ ನಮ್ಮ ಬಾಸ್ ಇಲ್ಲೇ ಇರ್ತಾರೆ. ಫುಲ್ಲು ಎಲ್ಲ ರೈಡ್ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಸರ್ವಿಸ್ ಆದ್ಮೇಲೆ ರೈಡ್ ಮಾಡೋಣ ಅಂತಿದ್ರು. ಮುಂಚೆನೇ ರೈಡ್ ಮಾಡ್ಕೊಂಡು ಬಂದವರು. ಸರ್ವಿಸೇ ಬಿಟ್ಟಿಲ್ಲ. ಸ್ವಲ್ಪ ಏನೋ ನಟ್ಸೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತಂತೇಳಿ ಬಂದಿದ್ರು ಬಿಡೋಕ್ಕೆ. ಮತ್ತು ಹಂಗೆ ಕ್ಲಿಪ್ ಬೈಟ್ಗಳು ಹಾಕ್ತಿರ್ತೀನಿ. ಏನೇನು ಮಾಡ್ತಾರೋ, ಬಿಲ್ ಎಷ್ಟು ಮಾಡ್ತಾರೋ ನೋಡೋಣ ಅಷ್ಟೇ. ಬಿಲ್ಲಿಂದ ಟೆನ್ಷನ್ ಇರೋದು, ಇದು ಬಿಟ್ಟರೆ ಇನ್ನೇನು ಗಾಡಿದೇನು ಟೆನ್ಷನ್ ಇಲ್ಲ. ನೋಡೋಣ ಬ್ರೋ, ನಿಮ್ಮ ಅಭಿಪ್ರಾಯ? ಆಲ್ರೆಡಿ ಡಿಸ್ಪ್ಲೇ ಚೇಂಜ್ ಮಾಡೋರೆ, ನೆಕ್ಸ್ಟ್ ಗಾಡಿ ಚೇಂಜ್ ಮಾಡ್ಕೊಡ್ತಾರೆ ಅಂತ ನೋಡ್ಬೇಕು. ಪುಟ್ಟ ಇಶ್ಯೂಸ್ ಬಂದರೂ ದೇ ಆರ್ ರೆಸ್ಪಾಂಡಿಂಗ್ ವೆರಿ ಗುಡ್. ತುಂಬ ಹೌದು, ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಏನೇ ಇದ್ರು ಈಗ ಈ ಥರ ಇದೆ, ಇದು ಹಿಂಗಾದರೆ ಹಿಂಗೆ ಸರಿ ಹೋಗುತ್ತೆ ಅಂತ. ಅಂದರೆ ಆ್ಯಕ್ಚುಲಿ ಇದು ಇವಾಗ ಫಸ್ಟ್ ಗಾಡಿ, ಇವಾಗ ರೀಸೆಂಟಾಗಿ ಇದು ಲಾಂಚ್ ಆಗಿರೋದು. ಬಟ್ ಸಣ್ಣ ಪುಟ್ಟ ಏನೇ ಇಶ್ಯೂಸ್ ಇದ್ದರೂ ತುಂಬ ಅವರು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಏನೇ ಇದ್ರು ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಹಿಮಾಲಯನ್ಕಿನ ಎಲ್ಲ ವರ್ಸ್ಟ್ ಬೆಸ್ಟ್ ವಾಯ್ಸ್ ಆಡಿಯೋಬಲ್ ಇದೆ ಅಂತ ಅನ್ಕೊಳ್ತೀನಿ. ಎಲ್ಲ ಸರ್ವಿಸ್ ಸ್ಟೇಷನ್ ಅಲ್ಲ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಂಬಿಡಿ. ಸಿಗೋಣ, ಆಮೇಲೆ ಸಿಗೋಣ. ಅಣ್ಣ, ಮೇಜರ್ ನಿಮಗೆ ಫಸ್ಟ್ ಸರ್ವಿಸಲ್ಲಿ ಏನೇನು ಮಾಡ್ತೀರಾ? ಫಸ್ಟ್ ಸರ್ವಿಸಲ್ಲಿ ಏರ್ ಫಿಲ್ಟ್ರು, ಫ್ರಂಟ್ ಬ್ಯಾಕ್ ವೀಲು, ಚೈನ್ ಲೂಬು, ಚೈನ್ ಟ್ಯೂಬು, ಆಯಿಲ್ ಚೈನ್ ಇಷ್ಟೇ. ಈ ಫಸ್ಟ್ ಸರ್ವಿಸಲ್ಲಿ ಮೇಜರಾಗಿ ಇಷ್ಟೇ ಬರೋದು. ನೆಕ್ಸ್ಟು ಕೀರ್ತಿ ಅವ್ರು ಆಗ್ತಾರೆ, ವ್ಲಾಗ್ ಮಾಡ್ತಾರೆ, ಎಕ್ಸ್ಟ್ರಾಗೆ ಬರ್ತಾರೆ, ಇವರು ಕಮ್ಯುನಿಟಿಗೆ ಬರ್ತಾರೆ. ಹಾಂ, ಬರ್ತಾರೆ. ಬಂದಾಗ ಎಲ್ಲ ನೀವು ಫಸ್ಟ್ ಸರ್ವಿಸ್ ಮಾಡಿದ್ದೆ, ಮರಿಬೇಡಿ. ಮಾಡೋಣ ಖಂಡಿತ. ಹಾಂ, ಮಾಡಲೇಬೇಕು. ಏನು 910 ಕಿಲೋಮೀಟ್ರ್ ಓಡೈತೆ, ಇನ್ನೊಂದು 90 ಕಿಲೋಮೀಟ್ರ್ ಏನೊಂದು 2 ದಿನದಲ್ಲಿ ಆಗ್ಬಿಡುತ್ತೆ. ಬಿಟ್ರಿಂದ ಇವತ್ತು ರಜಾ ಇದ್ದು ಇವತ್ತೇ ಮಾಡ್ಕೋಬೋದು. ಆ ಕಡೆ ಪೆಟ್ರೋಲ್ಗೆ ದುಡ್ಡು, ಈ ಕಡೆ ಸರ್ವಿಸ್ಗೆ ದುಡ್ಡು. ಬಿಹೈಂಡ್ ಸೀನ್ಸ್ ಬೇರೆದ, ಅವನ್ನೆಲ್ಲ ಅವ್ನು ಹೇಳಲ್ಲ. ಅವು ನನ್ನ ಇವರ ಪರ್ಸ್ನಲ್ ಮಾಡ್ತೀವಿ. ಖರ್ಚು ವೆಚ್ಚಗಳೆಲ್ಲ ಏನೇನಾಗಿದೆ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಇವರೇ ಕಂಪೇರ್ ಮಾಡ್ತೀವಿ. ಇದುವರೆಗೂ ಪೆಟ್ರೋಲ್ ಫುಲ್ ಟ್ಯಾಂಕೇ ಹೊಡ್ತಿರೋದು. ಅರ್ಧ ಟ್ಯಾಂಕ್ ಹಾಕ್ಮೇಲೆ ಕ್ಯಾಪ್ ಇದ್ರೆ ನೋಡ್ರಿ, ಏರ್ ಫಿಲ್ಟರ್ ಈ ಥರ ಇದೆ. ಇವಾಗ ಬೆಂಗಳೂರಲ್ಲಿ ಇದ್ದಿದ್ರೆ ಫುಲ್ ಕರ್ಗಾಗಿರೋದು ಸರ್. ಆಗಲೇ ಸದ್ಯ ನಮ್ಮ ದುರ್ಗದಾಗ ಇದ್ಕೊಂಡು ಬೆಳ್ಳಗೈತೆ ಸದ್ಯಕ್ಕೆ. ಏರ್ ಫಿಲ್ಟರ್ ರಿಪ್ಲೇಸ್ಮೆಂಟ್ ಆಗುತ್ತೆ ನೋಡಿ. ಎಕ್ಸಾಸ್ಟ್ ನೋಡ್ರಿ, ಅಲ್ಲೂ ಇದೆ, ಮಿನಿಮಮಲ್ಲಿದೆ. ಇಲ್ಲಿ ಮಿನಿ ಇದೆ, ಇಲ್ಲಿ ಮ್ಯಾಕ್ಸಿಗೆ ಬರ್ಬೇಕು. ನಮ್ಮ ದುರ್ಗದ ಟೆಂಪ್ರೇಚರಿಗೆ ಏನೂ ಇರೋಲ್ಲ. ಇವಾಗ ಆಯಿಲೆಲ್ಲ ಕಡೆಗೆ ಹಾಕ್ತಿದ್ದಾರೆ. ಅದು ನಿಧಾನಕ್ಕೆ ಆಗ್ತೈತೆ. ನವಂಬರ್ ಆಗಿದೆ. ಇವಾಗ ಏರ್ ಔಟ್ ಆದಮೇಲೆ ಫುಲ್ಲು ಕ್ಲೀನಾಗಿ ಸಫಿಷಿಯೆಂಟಾಗಿ ಬರುತ್ತೆ ನೋಡಿ ಎಲ್ಲ. ಮಿನಿಮಮ್ ಇತ್ತು ಆವಾಗಲೇ, ಇಲ್ಲಿ ಮ್ಯಾಕ್ಸಿಮಮ್ ಆಯ್ತು ನೋಡಿ. ಬ್ರೋ, ಎಕ್ಸಾಸ್ಟ್ ನೋಡಿಲ್ಲ, ಎಕ್ಸಾಸ್ಟ್ ನೋಡು, ಚೇಂಜ್ ಆಗಿದೆ ಕಲರ್. ಹಾಂ, ಬ್ರೇಕ್ ಪ್ಯಾಡ್ಸು ನೋಡ್ತಾ ಇದ್ದಾರೆ. ಸೇಮ್ ಹಿಂಗೆ ಇರುತ್ತೆ. ಇದು ಮಾತ್ರ ಪ್ಯಾಡ್ ಚೇಂಜ್ ಆಗುತ್ತೆ, ರಬ್ಬರ್ ಮೆಟೀರಿಯಲ್ ಚೇಂಜ್ ಆಗುತ್ತೆ. ಸ್ಲಿಪ್ ಆನ್ ಇಲ್ಲ ಇದ್ರಾಗೆ. ಫುಲ್ ಜಾಯಿಂಟ್ ಪೀಸು. ಹಾಂ, ಫುಲ್ ಸಿಸ್ಟಮ್ ಇದು. ತಕ್ಷಣ ಫುಲ್ ಸಿಸ್ಟಮೇ, ಸ್ಲಿಪ್ ಆನ್ ಇಲ್ಲ ಇದ್ರಾಗೆ. ನೋಡ್ರಿ, ಆಯಿಲ್ ಫಿಲ್ಟರ್ ತೆಗಿತಿದ್ದಾರೆ. ನಮ್ಮ ಒಡೆ ಬಜಾಜಲ್ಲಿ 70 ರೂಪಾಯಿ ಆಯಿಲ್ ಫಿಲ್ಟ್ರು, ಇದರಲ್ಲಿ 1200 ರೂಪಾಯಿ ಆಯಿಲ್ ಫಿಲ್ಟ್ರು. ಆಯಿಲ್ ರೆಕಮೆಂಡೇಶನ್ನು 10W50 ಇದನ್ನೇ ಹಾಕ್ಬೇಕು. ಕ್ಯಾಸ್ಟ್ರಲ್ ಅವರೇ
ಅಪ್ರಿಲಿಯಾ ಟೈ ಅಪ್ ಆಗಿ ಇದನ್ನೇ ಹಾಕಬೇಕು, ಇದನ್ನೇ ರೆಕಮೆಂಡ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ನೀವು ಇದನ್ನೇ ಹಾಕ್ಸ್ರಿ. ಆಮೇಲೆ ಶೋರೂಮಿಂದ ಏನು ರೆಕಮೆಂಡ್ ಮಾಡ್ತಾರೆ ಅದನ್ನೇ ಹಾಕಬೇಕು. ಬೇರೆ ಆಯಿಲ್ ಫಿಲ್ಟ್ರು, ಬೇರೆ ಏರ್ ಫಿಲ್ಟ್ರು, ಬೇರೆ ಆಯಿಲ್ ಏನಾರು ಹಾಕಿದ್ರೆ ವ್ಯಾರಂಟಿ ಕ್ಲೈಮ್ ಆಗಲ್ಲ. ಇದೊಂದು ಜ್ಞಾಪಕ ಇರಲಿ, ಮರಿಬೇಡ್ರಿ ದಯವಿಟ್ಟು. 2 ಲೀಟ್ರ್ ಹೋಗುತ್ತೆ. ಇದೇ ಆಯಿಲ್ ಫಿಲ್ಟ್ರು 1200 ರೂಪಾಯಿ, ಹಳೇದು. ಇದೇ ಹಳೇದು ನೋಡಿರಿ, ಟಾಪ್ ಅಪ್ ಮಾಡ್ತಿದ್ದಾರೆ. ಬಾಯ್ಲೆ ಅಷ್ಟೇ, ಲೀಟ್ರ್ ಟಾಪ್ ಅಪ್ ಆಗ್ತಿದೆ. ಈ ಥರ ಇರುತ್ತೆ ನೋಡ್ರಿ ಇಂಜಿನ್ ಆಯಿಲ್ ಎಲ್ಲ ಆದಮೇಲೆ ಈ ಥರ ಆಗಿರುತ್ತೆ. ಫ್ರೆಶ್ಶಾಗಿ ಆ ಥರ ಇರುತ್ತೆ ಇಂಜಿನ್ ಆಯಿಲ್. ಕ್ಲೀನರ್ ಗಾಡಿ ಬರ್ಬೇಕಾದ್ರೆ ಒಂದ್ಸಲಿ ಚೇಂಜ್ ಸ್ಪ್ರೇ, ಹೋಗ್ಬೇಕಾದ್ರೆ ಒಂದ್ಸಲಿ ಚೇಂಜ್ ಸ್ಪ್ರೇ. ಯಾಕೋ ನಿಮ್ಮೆಣ್ಣು ಸರಿ ಇದ್ದಂಗಿಲ್ಲ ನಂದು. ಆಮೇಲೆ ಸಿಗ್ತೀನಿ. ನೋಡ್ರಿ, ಪಳ 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 ಮಿಕ್ಸೈ ಅರ್ಧೇ ಟೈಮ್ ಆಗ್ಬಿಡು. ಇಷ್ಟೊಂದು ಇರೋದು ಇವಾಗ ಫುಲ್ಲು ಪಳ ಪಳ ಮಿಕ್ಸೈ. ನಾವು ದುರ್ಗು ಅಷ್ಟೊತ್ತಿಗೆ ಮತ್ತೆ ಕರ್ಗಾಗ್ಬಿಟ್ಟಿರ್ತದೆ ಇದು. ಹಾಂ, ಮಾಡಲೇಬೇಕು. ನಾನು ಮೊನ್ನೆ ವಾಶ್ ಮಾಡಿಸ್ದ ಮಾಡಿದ್ದೆ ನೋಡ್ರಿ, ಆಲೇ ಮತ್ತೆ ಎಷ್ಟಾಗೈತೆ. ಚೈನ್ ಲೂಪ್ ನಡೀತಾ ಇದೆ. ಬ್ಯಾಕ್ ಸೈಡು ಬ್ರೇಕ್ ಪ್ಯಾಡ್ಸ್ ಎಲ್ಲ ತೆಗೆದು ಉಚ್ಚಿ ಎಲ್ಲ ಮಾಡಿದ್ರು. ಹಾಂ ಬ್ರೋ, ಯಾಕೆ ಹೋಗ್ತಿದ್ದೀರಾ? ಕೆಲಸ ಆಯಿತು, ಸ್ವಲ್ಪ ಆಚೆ ಹೋಗಬೇಕು. ನಮ್ಮ ಮೋಹನ್ ಬ್ರೋ ಮೀಟ್ ಮಾಡಬೇಕು. ಮೀಟ್ ಮಾಡಿಕೊಂಡು PPF ಹೋಗಿ ಹೇಳಿದ್ನಲ್ಲ ಅಪ್ಡೇಟ್ ಡಿಸ್ಪ್ಲೇ ಎಲ್ಲ ಅಪ್ಡೇಟ್ ಆಗಿದೆ, ಹೊಸ ಡಿಸ್ಪ್ಲೇ ಬಂದಿದೆ. ಅದಕ್ಕೆ PPF ಒಂದು ಹಾಕ್ಸ್ಬೇಕು. ನಮ್ಗೆ ಹೆಂಗೆ ಅಂದರೆ ಏನಾದ್ರು ಒಂದು ಬೇರೆ ಇಲ್ಲ ಹೊಸ ಗಾಡಿನ ಏನಾದ್ರು ಬರ್ತಿದ್ದಂಗೆ ಅದು ಫಸ್ಟು ಸೇಫ್ಟಿ ಹಾಕ್ಬಿಡ್ಬೇಕು, ಇಲ್ಲ ಅಂದರೆ ಸಮಾಧಾನ ಇಲ್ಲ. ನಮ್ಮನ್ನು ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ. ಬೀಳ್ಕೊಡುವೆ ಕೊಡೋಣ, ಬೀಳ್ಕೊಡುವೆ ಕೊಟ್ಟು ಮತ್ತೆ ಇನ್ನೊಂದ್ಸತಿ ಬೆಂಗಳೂರಿಗೆ ಬಂದಾಗ ರೈಡು. ಮೊನ್ನೆ ನನ್ನನ್ನು ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಕರ್ದಾರ ನನ್ನ ಬಿಟ್ಟೋಗಿರೋದ ನನ್ನ ಏನೂ ಮಾಡೋಕ್ಕಾಗಲ್ಲ. ಪ್ರಿನ್ಸಿಪಲ್ ಇದ್ದವಲ್ಲ, ಸರಿನಾ? ಖಂಡಿತ ಹೋಗೋಣ, ಒಂದು ರೈಡ್ ಹೋಗೋಣ. ಒಳ್ಳೇದು ಮಾಡ್ರೆ ದೇವರು, ನಾವು ನಮ್ಮ ಗಾಡಿ ಒಳ್ಳೇದಾದ್ರೆ ದೇವರು ಅಷ್ಟೇ. ನಾವು ಬ್ಯಾಟ್ರಿ ಒಂದು ಚೆಕ್ ಮಾಡಿ ಅದೇನಕ್ಕೆ ಬ್ಯಾಟ್ರಿ ವೀಕ್ ಆಗ್ತಿದೆ ಅನ್ನೋದು ಅದೊಂದು ಫೈಂಡ್ ಔಟ್ ಮಾಡಿ ಸ್ವಲ್ಪ ವ್ಯವಸ್ಥೆಯನ್ನು ಮಾಡುವ. ಇನ್ನೂ ರ್ಯಾಂಪ್ನ ಮೇಲಾಕಿ ಎಲ್ಲ ಟೈಟ್ ಮಾಡ್ತಿದ್ದಾರೆ. ಇಲ್ಲಿಗೆ ಸರ್ವಿಸ್ ಎಲ್ಲ ಮುಗಿದಿದೆ. ಫಸ್ಟ್ ಸರ್ವಿಸ್ ಇಷ್ಟೇ, ಬಿಲ್ಲು ಗೊತ್ತಾಗುತ್ತೆ. ಬ್ಯಾಟ್ರಿ ಪರ್ಸೆಂಟೇಜು ಅದು ಎಲ್ಲ ಏನಾಗುತ್ತೋ ಏನು ಯೂಸ್ ಆಗ್ತಿದ್ದಾರೆ. ಪಿಕ್ಚರು ಇದೆ, ಸ್ಟಿಲ್ ಪೆಂಡಿಂಗಲ್ಲಿದೆ. ಏನು ಪಿಕ್ಚರು ಏನು ಎತ್ತ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ ಇವಾಗ ನಮ್ಮ ಗಾಡಿನ. ಫೈನಲಿ ಸರ್ವಿಸ್ ಗಾಡಿ ಸರ್ವಿಸಿಂದ ಕೆಳಗಿಳಿತು. ಇವಾಗ ಅದು ಸರ್ವಿಸ್ ರಿಮೈಂಡರ್ ಒಂದು ಲ್ಯಾಪ್ಟಾಪಿಗೆ ಅಲ್ಲಿ ಮಾಡ್ತಿದ್ದಾರಲ್ಲ, ಆ ಥರ ಕನೆಕ್ಟ್ ಮಾಡಿ ಅದನ್ನೆಲ್ಲ ತೆಗೆದು ರಿಫ್ರೆಶ್ ಮಾಡಿ ಎಲ್ಲ ಇದು ಮಾಡಿ ಪಾಲಿಶ್ ಮಾಡಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದಾರೆ. ಇದೆಲ್ಲ ರಿಫ್ರೆಶ್ ಆಗುತ್ತೆ. ಸರ್ವಿಸ್ ರಿಮೈಂಡರು ಇದೆಲ್ಲ ಸರ್ವಿಸ್ ರಿಮೈಂಡರ್ ಇದೆಲ್ಲ ಸ್ಪಾನರು ಅದನ್ನು ತೆಗಿತಾರೆ. ಫುಲ್ಲಿ ಅನ್ಲಾಕ್ ಗಾಡಿ. ಪ್ರೋಸೆಸ್ ಏನೇನಾಗುತ್ತೆ ನೋಡಿ. ಇದೆಲ್ಲ ಫೈನಲಿ ಮುಗೀತು ಇಲ್ಲಿಗೆ. ಥ್ಯಾಂಕ್ಸ್ ಅಣ್ಣ, ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ರಿ ಇವತ್ತು ಬೇಗನೆ. ಸರ್ವಿಸ್ ಮ್ಯಾನೇಜರು ಅಪ್ರಿಲಿಯಾ, ಆಮೇಲೆ ಕ್ಲಬ್ಬಲ್ಲೂ ಇದ್ದಾರೆ ಟೀಮ್ ARC. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪೇಮೆಂಟ್ ಪ್ರೋಸೆಸ್ ಎಲ್ಲ ಆಯಿತು. ಗಾಡಿ ಟ್ರಯಲ್ ಹೋಗಿದ್ದಾರೆ, ಟ್ರಯಲ್ ಹೋಗಿ ಅದನ್ನು ಪಾಲಿಶ್ ಬೇರೆ ಮಾಡ್ತಾರೆ. ಸೊ ಸರ್ವಿಸ್ ಆಯಿತು. ಆಯಿಲ್ಲು, ಏರ್ ಫಿಲ್ಟ್ರು, ಚೈನ್ ಲೂಬು ಮತ್ತು ಕನ್ಸ್ಯೂಮೇಬಲ್ಲು ಎಲ್ಲ ಆಗಿ ಇಲ್ಲಿದೆ ನೋಡಿ. ಕ್ಯಾಸ್ಟ್ರೋಲ್ ಆಯಿಲ್ ಪವರು ಅದಿಷ್ಟು. ಫಸ್ಟ್ ಸರ್ವಿಸು ಫ್ರೀ. ಕೆಳಗಡೆ ಚೈನ್ ಲೂಬು, ಕನ್ಸ್ಯೂಮೇಬಲ್ಲು ಇಷ್ಟಿದೆ. ಇಷ್ಟಾಗಿ 3664 ರೂಪಾಯಿ ಆಗಿದೆ ಸರ್ವಿಸ್. ಇಷ್ಟೇ. ಸೊ ವಿಡಿಯೋಲ್ಲೇ ಏನು ಮಾಡ್ತಾ ಮತ್ತೆ ಇನ್ನೊಂದು ವಿಡಿಯೋಲ್ಲೇ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.